ಕೈ ಅನ್ನೋದು ಉತ್ಕೊಂಡ್ಬಿಟ್ಟಿದೆ. ಈ ಥರ ಲೈಫಲ್ಲಿ ನಾನು ಹೊರಗಡೆ ಹೋಗಿ ತುಮಕೂರು, ಮೈಸೂರು, ಬೆಂಗಳೂರು ಅಂದ್ರೆ ಮತ್ತೆ ಹಿಂಗೆ ಈ ಕಡೆ ಎಲ್ಲಾನು ನನ್ನ ಮುಂದೆ ಮಾಡಿರ್ತಾರಂತ ಹಂಗಲ್ಲ. ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಮ್ಮ ಮನೆಯವರು ಮಾಲೆ ಹಾಕಿದ್ದಾರೆ, ಆಂಜನೇಯ ಮಾಲೆ. ಹಂಗಾಗಿ ಸಂಜೆ ಬಂದು ಪೂಜೆ ಮಾಡ್ತಿದ್ದಾರೆ. ಬೆಳಗ್ಗೆ ಮತ್ತು ಸಂಜೆ 2 ಟೈಮ್ ಮನೆಗೆ ಬರ್ತಾರೆ ಅಷ್ಟೇ. ಇನ್ನು ಉಳ್ಕಿದ್ದ ದಿನ ಎಲ್ಲ ಗುಡಿಯಲ್ಲೇ ಇರ್ತಾರೆ, ಅವರು ಮನೆಗೆ ಬರೋದಿಲ್ಲ. ನೋಡಿ ಫ್ರೆಂಡ್ಸ್, ನಮ್ಮ ಚಿನ್ನಿಗೆ ಇದು ಇರುವೆ ಕಡ್ದುಬಿಟ್ಟಿದೆ ಅಂತೆ. ಅವಳು ಪಾಪ ತುಂಬಾ ನೋವು ಪಡ್ತಿದ್ದಾಳೆ. ಕೈ ಅನ್ನೋದು ಉತ್ಕೊಂಡ್ಬಿಟ್ಟಿದೆ. ಈ ಥರ ಆಗಿಬಿಟ್ಟಿದೆ. ಕೆಳಗಡೆ ಹೋಗಿ ಮಾಡ್ಕೊಂಡಿದ್ದಾಳೆ ನೋಡಿ. ಇದೆಲ್ಲ ನಗ್ತಾಳೆ ನೋಡಿ. ಏನಾಗಿದೆ ಚಿನ್ನಿ? ಇರುವೆ ಕಡ್ದೈತಾ? ಕಚ್ಚೈತಿ? ಪೇನ್ ಆಯ್ತಾ? ನೋವಾಯ್ತಾ? ಊಟ ಮಾಡ್ತೀಯಾ? ಅನ್ನ ಸಾರು ಇಟ್ಕೊಡ್ಬೇಕಾ? ನಾನೇ ಊಟ ಮಾಡಿಸ್ಬೇಕಂತೆ ನೋಡಿ ಇವಳಿಗೆ. ಕೈ ನೋವಾಗಿದೆ ಅಂತೆ. ಕೈ ನೋವಾಗಿದೆ ಅಂತ ಅದಕ್ಕೋಸ್ಕರ ನಾನೇ ಊಟ ಮಾಡಿಸ್ಬೇಕಂತೆ. ಡೈಲಿ ಏನು ಕೈ ಚೆನ್ನಾಗಿದ್ರು ಇವಳೇನು ಊಟ ಮಾಡಲ್ಲ, ನಾನೇ ಮಾಡಿಸೋದು. ಇವತ್ತು ಬೇರೆ ಸ್ಪೆಷಲ್. ನೋಡಿ ಫ್ರೆಂಡ್ಸ್, ಇವಾಗ ತಾನೇ ಎಕ್ಟಿಂಗ್ ಮಾಡ್ಕೊಂಡು ಕೂತಿದ್ದೀನಿ ಒಬ್ಬಳೇ. ನಮ್ಮ ಮನೆಯವರಂತೂ ಇಲ್ಲ, ಮಾಲೆ ಹಾಕಿದ್ರಿಂದ ಅವ್ರ ಮನೆಯಲ್ಲಿ ಏನು ಸರಿಯಾಗಿ ಊಟ ಮಾಡಲ್ಲ, ಹೊರಗಡೆನೇ ಎಲ್ಲ. ಅನ್ನ ಇದೆ ಮತ್ತು ಸಾಂಬಾರಿದೆ, ಬೇಳೆ ಸಾಂಬಾರು ಕೂಡ ಇದೆ. ಚಿನ್ನಿ, ನೀನೇನು ಊಟ ಮಾಡ್ತೀಯಾ? ಪಾಯಸ ಊಟ ಮಾಡ್ತೀಯಾ? ಅನ್ನ ಸಾಂಬಾರು ಊಟ ಮಾಡ್ತೀಯಾ? ಅನ್ನ ಸಾಂಬಾರಾ ಹಾಕ್ಕೊಡ್ಲಾ? ಯಾಕೆ ಅಳ್ತಿದೀಯಾ? ಸುಮ್ಮನೆ ಇರು. ತಿನ್ನಿಸ್ತಾ ನೋಡಿ. ಯಾಕೆ ಅಳ್ತಿದ್ದ? ಏನ್ರಿ ನೋಡಿ, 5 ದಿನ ಆದಮೇಲೆ ಮತ್ತೆಲ್ಲ ಕಂಟಿನ್ಯೂ ಮಾಡ್ತಿದ್ದೀನಿ. ಡೈಲಿ ಮಾಡೋಕ್ಕಾಗ್ತಾಯಿಲ್ಲ. ಇವ್ರ ಮಾಲೆ ಕೂಡ ಬೆಳಗ್ಗೆ ತೆಗೆದು ಬಂದಿದ್ದಾರೆ. ಯಾಕಂದರೆ 5 ದಿನ ಆಯಿತು. ಹಂಗಾಗಿ ಮಾಲೆ ತೆಗೆದ್ಬಿಟ್ಟು ಮತ್ತೆ ಅವ್ರು ನಮಗೆ ಅಡುಗೆ ಮಾಡಿಕೊಡ್ತಿದ್ದಾರೆ ಮನೆಯಲ್ಲಿ. ನಮ್ಮ ಚಿನ್ನಿ ತಿಂಡಿ ಪೋತಿ ನೋಡಿ, ದೊಡ್ಡ ತಿಂಡಿ ಪೋತಿ ನಮ್ಮ ಚಿನ್ನಿ. ನಾನು ನನ್ನ ಮಗನ ನೆತ್ಕೊಂಡಿದ್ದೀನಿ, ವಿಡಿಯೋ ಮಾಡ್ತಿದ್ದೀನಿ. ಸಾರು ಏನು ಮಾಡಬೇಕೋ ಗೊತ್ತಿಲ್ಲ. ಸಾಂಬಾರು ರೈಸ್ ಮಾಡಿಟ್ಟು ನೋಡಿ. ಇವಾಗ ಮಲ್ಸಿ ಬಂದಿದ್ದೀನಿ. ಅವನು ಆಟ ಆಡ್ತಿದ್ದಾನೆ. ಅವರು ಅಡುಗೆ ಮಾಡ್ತಿದ್ದಾರೆ. ಸಾಂಬಾರು ಏನು ಮಾಡಬೇಕು ಗೊತ್ತಿಲ್ಲ. ಸಾಂಬಾರು ಏನು ಮಾಡೋಣಪ್ಪ ಬಡಿಸಿಂದೆ. ನನ್ನಿಂದನೇ ಇವರು ಅಡುಗೆ ಕಲ್ತಿದ್ದೆಲ್ಲ. ಮೊದಲು ಮದುವೆಗೆ ಮುಂಚೆ ಏನು ಅಡುಗೆ ಮಾಡ್ತಿರ್ಲಿಲ್ಲ. ನಾನು ಬಂದಮೇಲೆ ಎಲ್ಲನೂ ನನ್ನ ಮುಂದೆ ಮಾಡಿರ್ತಾರಂತ ಹಂಗಲ್ಲ. ನನಗೆ ಆರಾಮಿಲ್ದಾಗ, ಈ ಸಿಚುವೇಶನ್ ಬಂದಾಗ ಇವರೇ ಮಾಡ್ತಾರೆಲ್ಲ ಹಂಗಂತ. ನೋಡಿ ಫ್ರೆಂಡ್ಸ್, ನಾನು ಅಡಿಗೆ ಮಾಡೋದು ನನಗೆ ಬರ್ತಿದ್ದಿಲ್ಲ. ಮದುವೆ ಆದ್ಮೇಲೆ ಕಲ್ತಾರಂತ ಹೇಳಿದ್ರು ಇವರು. ತಪ್ಪಲ್ಲ, ಕರೆಕ್ಟ್ ಅದು. ಬಟ್ ಏನಂದ್ರ, ಅಡಿಗೆ ಮದುವೆ ಆಗೋಕ್ಕೂ ಮುಂಚೆ ನನಗೆ ಬ್ಯಾಚುಲರ್ ಲೈಫಲ್ಲಿ ನಾನು ಹೊರಗಡೆ ಹೋಗಿ ತುಮಕೂರು, ಮೈಸೂರು, ಬೆಂಗಳೂರು ಅಂದ್ರೆ ಮತ್ತೆ ಹಿಂಗೆ ಈ ಕಡೆ ಎಲ್ಲ ನಾನು ದೊಡ್ಡಬಳ್ಳಾಪುರ ಆ ಕಡೆ ಎಲ್ಲ ಹೋಗಿ ಕೆಲಸ ಮಾಡಿ, ಅಂದ್ರೆ ಬೇರೆ ಕರ್ನಾಟಕದಲ್ಲಿ ಎಲ್ಲ ಮೂಲೆಯಲ್ಲಿ ಕೆಲಸದ ಮೇಲೆ ಹೋಗಿದ್ದೆ. ಅಲ್ಲಿ ನನಗೆ ಸ್ವಲ್ಪ ಅಡಿಗೆ ಮಾಡೋದು ಕಲ್ತಿದ್ದೆ. ಅಂದ್ರೆ ಮನೇಲಿ ಹೆಣ್ಮಕ್ಳು ಮಾಡ್ತಾರಲ್ಲ, ಆ ಥರ ಬರ್ತಿರ್ಲಿಲ್ಲ. ನಾನು ಮದುವೆ ಆದ್ಮೇಲೆ, ನಾನು ಲವ್ ಮ್ಯಾರೇಜ್ ಆಗಿದ್ದು ನಮ್ಮ ಮಿಸ್ಸಸ್ನ.
ನಾನು ಮದುವೆ ಆದಮೇಲೆ ಮನೇಲಿ ಯಾವ ಥರ ಅಡುಗೆ ಮಾಡ್ತಾರೆ ಹೆಣ್ಮಕ್ಳು ಅದನ್ನು ನಾನು ಪ್ರಿಪೇರ್ ಮಾಡೋದು ಕಲಿತೆ. ಅವಾಗಿಂದ ನನಗೆ ನಮ್ಮ ಮಿಸ್ಸಸ್ಗೆ ಹುಷಾರಿಲ್ದಾಗ, ಅವ್ರಿಗೆ ಸ್ಟ್ರೆಸ್ ಆದಾಗ, ಅವ್ರಿಗೆ ಏನಾದರೂ ಅವ್ರಿಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲದಾಗ ನಾನು ಮಾಡ್ಕೊಡೋಕ್ಕೆ ಹೆಲ್ಪ್ ಆಯಿತು. ಆಮೇಲೆ ಇನ್ನೊಂದು ನಾವು ಲವ್ ಮ್ಯಾರೇಜ್ ಆಗಿರೋದ್ರಿಂದ ಇವಾಗ ಡೆಲಿವರಿ ಆದಮೇಲೆ ನೋಡ್ಕೊಳ್ಳೋರು ಯಾರೂ ಇಲ್ಲ. ಹಾಗಾಗಿ ಇವಾಗ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗಿದೆ. ಅಡುಗೆ ಮಾಡೋದು ಗಂಡು ಮಕ್ಕಳು ಕಲಿಬೇಕು, ತುಂಬಾ ಇಂಪಾರ್ಟೆಂಟ್ ವಿಚಾರ ಇದು. ಎಲ್ಲ ಕೆಲಸನೂ ಮಾಡ್ಬೇಕು, ಅದು ಒಂದೇ ಅಂತ ಅಲ್ಲ. ಯಾರು ಹೆಂಡತಿ ಗುಲಾಮನೂ ಅಲ್ಲ. ಹಾಗೆ ಇದರಿಂದ ಹೆಂಡತಿಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಅವರು ಏನೇನೋ ಕನಸುಗಳನ್ನ ಕಟ್ಕೊಂಡು ನಮ್ಮ ಹಿಂದೆ ಬಂದಿರ್ತಾರೆ. ಅವ್ರಿಗೆ ನಮ್ಮ ಕೈಲಾಗಿ ಸಹಾಯ ನಾವು ಮಾಡೋಕ್ಕಾಗಿಲ್ಲ, ಬರೀ ದುಡ್ಕೊಂಬಂದು ನಾವು ತಂದಾಕಿದ್ವಿ, ನಾವು ಮಾಡಿದ್ವಿ ಅನ್ನೋದಕ್ಕಿಂತ ಅವ್ರಿಗೆ ನಮ್ಮ ಕೈಲಾಗಿ ಸಹಾಯ ನಾವು ಮಾಡಿದರೆ ಏನೋ ಒಂದು ಅವ್ರಿಗೆ ಏನೋ ಒಂಥರ ಖುಷಿ, ಏನೋ ಒಂದು ಹ್ಯಾಪಿನೆಸ್ ಕೊಟ್ಟಂಗಾಗುತ್ತೆ. ಒಟ್ಟಿನಲ್ಲಿ ಅವ್ರ ಮನೆಯವ್ರನ್ನ ನೆನಪಾಗದೇ ಇರೋ ಥರ ನೋಡ್ಕೊಳ್ಳೋದೇ ಒಂದು ಜೀವನ ಅಂತ ನಾನು ಅನ್ಕೊಂಡಿದ್ದೀನಿ. ಆಗ್ದಿರೋ ಥರ ಅಲ್ಲ, ನೆನಪಾಗೋ ಏನದ ನೆನಪಾಗ್ಬೇಕು. ಅವರು ನೆನಪಾಗದೇ ಇರೋ ಥರ ನೋಡ್ಕೊಳ್ಳೋದೇ ಒಂದು ಜೀವನ, ಗಂಡು ಮಕ್ಳ ಜೀವನ ಅಂತ ಹೇಳಿ ನೆನ್ಸ್ಕೊಂಡಲ್ಲಿ ಇರಬೇಕು. ಇವರು ನೆನಪಲ್ಲಿ ಇರಬೇಕು, ಯಾರನ್ನೂ ಮರೆಯುವಷ್ಟು ಇದಾಗಬಾರ್ದು. ನಾನು ಹೇಳಿದ್ದು ಮನೆಯವ್ರನ್ನ ಮರಿಬೇಕು ಅಂತಲ್ಲ, ಅವ್ರು ನೆನಪಾಗದಿರೋ ಥರ ನೋಡ್ಕೋಬೇಕು ನಾವು ಅಂತ ಹೇಳಿದ್ದು. ನೆನಪಾಗ್ಬೇಕು ಅಂದ್ರೆ ನಮ್ಮ ಚಿನ್ನಿಗೆ ಊಟ ಮಾಡಿಸ್ತಿದ್ದೀನಿ ನೋಡಿ. ಪಾಪ ಅವಳಿಗೆ ಸ್ವಲ್ಪ ಕೈ ನೋವಾಗ್ಬಿಟ್ಟಿದೆ, ಹಂಗಾಗಿ ಮಧ್ಯಾಹ್ನ ಹೋಗಿ ತೋರಿಸ್ಕೊಂಡ್ಬಂದಿದ್ದಾರೆ ಅವರಪ್ಪ. ಅವಳೋಗಿ ಏನಾಗಿಲ್ಲ, ಅದು ಸ್ವಲ್ಪ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಟ್ಯಾಬ್ಲೆಟು ಮತ್ತು ಸಿರಪ್ ಕೊಟ್ಟಿದ್ದಾರೆ, ಹಾಕ್ಬೇಕು ಅವಳಿಗೆ. ಊಟ ಮಾಡಿಸಿ ಟ್ಯಾಬ್ಲೆಟು ಸಿರಪ್ಪು ಕೂಡ ಹಾಕಬೇಕು. ಊಟನೇ ಮಾಡ್ತಾ ಇಲ್ಲ, ಆರಾಮಿಲ್ಲದ್ರಂತ ಊಟ ಮಾಡೋಕ್ಕೆ ತುಂಬ ಇದು ಮಾಡ್ತಾಳೆ. ನಾನು ಹಂಗೆ ಊಟ ಮಾಡಿಸ್ತಾ ಇದ್ದೆ, ಹಾಗೆ ನಾವಿಬ್ಬರು ಮಾತಾಡ್ಕೊತ ಕೂತಿದ್ವಿ ವಿಡಿಯೋ ಮಾಡ್ಕೊಂಡು. ನನ್ನ ಮಗ ಅಂತೂ ಆ ಕಡೆ ಆಡ್ತಾ ಇದ್ದಾನೆ, ಒಂದೇನು ಕಿರಿಕಿರಿ ಇಲ್ಲ. ನಮ್ಮ ಚಿನ್ನೂ ಕಿರಿಕಿರಿ ಮಾಡಲ್ಲ, ಹಂಗಂತ ಏನಿಲ್ಲ. ಅವಳು ಚೆನ್ನಾಗಿದ್ರೆ ಚೆನ್ನಾಗಿ ಊಟ ಮಾಡ್ತಾಳೆ, ಆಟ ಆಡ್ತಾಳೆ, ಎಲ್ಲ ಮಾಡ್ತಾಳೆ, ಹಂಗೇನಿಲ್ಲ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಇದೇ ಥರ ವಿಡಿಯೋಸ್ ಬರ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ನಮ್ಮ ಮನೆಯವರು ಕಾಮಿಡಿ ಮಾಡ್ತಾಯಿದ್ರು, ನನಗೆ ನೋಡಿ ನಗ್ತಾಯಿದ್ವಿ, ಇಬ್ಬರು ಮಾತಾಡ್ತಾ ಇದ್ದೀವಿ. ಒಬ್ಬಳೇ ಇದನ್ನೇ ಬಂದರೆ ನಾನು ನಗಿಸ್ತಾ ಮತ್ತು ಕಾಮಿಡಿ ಮಾಡ್ತಾ ತುಂಬ ಚೆನ್ನಾಗೇ ಇರ್ತಾರೆ. ನಮಗೆ ಅವರಿದ್ದರೆ ಬೇಜಾರೇ ಆಗಲ್ಲ, ಆ ಥರ ಸ್ವಲ್ಪ ನಗಿಸ್ತಾ ಇರ್ತಾರೆ. ಇಲ್ಲ ಅಂದರೆ ನಮಗೊಂಥರ ಏನೋ ಕಳ್ಕೊಂಡೀವಿ ಅನ್ನೋ ಥರ. ಇವಾಗ ಎಲ್ಲಿಗಾದರೂ ಹೋಗಿದ್ರೆ, ಆ ಊರಿಗೆ ಹೋಗಿದ್ರೆ, ಇನ್ನು 5 days ಮಾಲೆ ಹಾಕಿದ್ರು ಅವರು. ಅವಾಗಂತೂ ನಮಗೆ ಒಂಥರ ಏನೋ ಕಳ್ಕೊಂಬಿಟ್ಟಿದ್ದೀವಿ ಅನ್ನೋ ಥರ ಆಗಿತ್ತು. ಹಂಗೆ ಆ ತಪ್ಪಾಯಿತು, ದೇವ್ರಿಗೆ ಆ ಥರ ಅನ್ಬಾರ್ದು. ಯಾಕಂದರೆ ನಮ್ಮ ಹರಕೆನ ಈಡೇರಿಸಿದ್ದಾನೆ, ಅದು ಅಂತ ಅಲ್ಲ. ಇವಾಗ ಊರ ಮೇಲೆ ಅಲ್ಲಿ ಇಲ್ಲಿ ಹೋದರೆ ಅವರು ನಮಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಹಂಗಾಗಿ ನಾವು ಊರ ಮೇಲೆ ಅಂತೂ ಎಲ್ರಿಗೂ ಕಳಿಸಲ್ಲ, ಒಬ್ಬರೇ ಆಗೋದ್ರಿಂದ. ಇನ್ನೊಂದು ಒಬ್ಬಳೇ ಅಂತೂ ಇರೋಕ್ಕೂ ಇಷ್ಟ ಆಗಲ್ಲ ನನಗೆ. ಹಂಗಾಗಿ ಅವರು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಇಲ್ಲಿಗೆ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಬಾಯ್.